ನಾವೆಲ್ಲರೂ ಈ ಪ್ರಪಂಚ ಹೇಗ್ ಕಾಣಿಸುತ್ತೋ ಎಲ್ಲಾ ಪ್ರಾಣಿಗಳಿಗೂ ಕೂಡ ಅದೇ ರೀತಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀವಿ. ಆದ್ರೆ ಅದು ತಪ್ಪು. ಪ್ರತಿಯೊಂದು ಪ್ರಾಣಿ ತನ್ನದೇ ಸ್ಪೆಷಲ್ ಲೆನ್ಸ್ ಮೂಲಕ ಈ ಪ್ರಪಂಚವನ್ನ ನೋಡುತ್ತೆ. ಕೆಲವು ಪ್ರಾಣಿಗಳಿಗಂತೂ ಬಣ್ಣವೇ ಕಾಣಲ್ಲ, ಇನ್ನು ಕೆಲವು ಪ್ರಾಣಿಗಳಿಗೆ ನಮಗೆ ಕಾಣದ ಎಷ್ಟೋ ವಿಷಯಗಳು ಕಾಣಿಸುತ್ತವೆ. ಹಾಗಾದ್ರೆ ಒಂದು ಹಾವಿಗೆ, ಹದ್ದಿಗೆ ಅಥವಾ ಬೆಕ್ಕಿಗೆ ಈ ಪ್ರಪಂಚ ನಿಜವಾಗ್ಲೂ ಹೇಗ್ ಕಾಣಿಸುತ್ತೆ ಗೊತ್ತಾ? ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಣಿಗಳ ದೃಷ್ಟಿಯಲ್ಲಿ ಈ ಪ್ರಪಂಚ ಹೇಗ್ ಕಾಣಿಸುತ್ತೆ ಎಂಬುದನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 10 ಫ್ರಾಗ್. ಕಪ್ಪೆಗಳ ವಿಷನ್ ತುಂಬಾ ವಿಚಿತ್ರವಾಗಿರುತ್ತೆ. ಇವುಗಳಿಗೆ ಈ ಪ್ರಪಂಚ ನಂತರ ಕಲರ್ಫುಲ್ ಆಗಿ ಅಥವಾ ಡೀಟೇಲ್ಡ್ ಆಗಿ ಕಾಣಿಸಲ್ಲ. ಇವುಗಳ ಕಣ್ಣುಗಳು ಡಿಸೈನ್ ಆಗಿರೋದೇ ಮೋಷನ್ ಅಂದ್ರೆ ಚಲನೆಯನ್ನ ಗುರುತಿಸೋಕೆ. ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂದ್ರೆ ಒಂದು ಕಪ್ಪೆ ಮುಂದೆ ಒಂದು ಹುಳು ಸುಮ್ನೆ ಕೂತಿದ್ರೆ ಕಪ್ಪೆಗೆ ಆ ಹುಳ ಇರೋದೇ ಗೊತ್ತಾಗಲ್ಲ. ಅದಕ್ಕೆ ಆ ಹುಳು ಇನ್ವಿಸಿಬಲ್ ಆಗಿ ಕಾಣಿಸುತ್ತೆ. ಆದ್ರೆ ಆ ಹುಳು ಜಸ್ಟ್ ಒಂದು ಚೂರು ಅಳ್ಳಾಡಿದ್ರೆ ಸಾಕು, ತಕ್ಷಣವೇ ಕಪ್ಪೆಯ ಕಣ್ಣಿಗೆ ಅದು ಪಾಪ್ ಅಪ್ ಆಗುತ್ತೆ. ಕಪ್ಪೆಗೆ ಇಡೀ ಜಗತ್ತು ಒಂಥರ ಖಾಲಿ ಖಾಲಿ. ಯಾವಾಗ ಅಲ್ಲಿ ಮೂವ್ಮೆಂಟ್ ಆಗುತ್ತೋ ಅವಾಗ ಮಾತ್ರವೇ ಅದಕ್ಕೆ ಆ ಜಾಗ ಜೀವ ಪಡೆದುಕೊಂಡಿರುವ ಹಾಗೆ ಫೀಲ್ ಆಗುತ್ತೆ. ಹಾರಾಡುವ ಕೀಟಗಳನ್ನ ಹಿಡಿಯೋಕೆ ನೇಚರ್ ಇದಕ್ಕೆ ಇಂತಹ ಪವರ್ ಕೊಟ್ಟಿದೆ ಅಂದ್ರೆ ನಿಜವಾಗ್ಲೂ ಅದ್ಭುತ ಅಂತಾನೆ ಹೇಳ್ಬೋದು. ನಂಬರ್ 9 ಹಾರ್ಸ್. ಕುದುರೆಗೆ ಕಣ್ಣುಗಳು ಮನುಷ್ಯರಂತೆ ಮುಖದ ಮುಂಭಾಗದಲ್ಲಿ ಇರಲ್ಲ, ಅದರ ಬದಲಾಗಿ ತಲೆಯ ಎರಡೂ ಕಡೆ ಸೈಡ್ ಅಲ್ಲಿ ಇರುತ್ತೆ. ಇದರಿಂದ ಅದಕ್ಕೆ ಏನ್ ಲಾಭ ಅಂದ್ರೆ ಅದು ತನ್ನ ತಲೆಯನ್ನ ತಿರುಗಿಸದೇನೆ ತನ್ನ ಸುತ್ತಲೂ ಏನ್ ನಡೀತಾ ಇದೆ ಅಂತ ನೋಡಬಲ್ಲದು. ಆಲ್ಮೋಸ್ಟ್ 360 ಡಿಗ್ರಿ ವ್ಯೂ ಅದಕ್ಕೆ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದಕ್ಕೆ ಸೈಡ್ ಅಲ್ಲಿ ಇರೋದೆಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ, ಆದ್ರೆ ಸ್ಟ್ರೇಟ್ ಆಗಿ ಮೂಗಿಗೆ ನೇರವಾಗಿ ಇರೋದು ಸರಿಯಾಗಿ ಕಾಣಲ್ಲ. ಅದಕ್ಕಾಗಿಯೇ ಕುದುರೆಗಳಿಗೆ ಜಗತ್ತು ಒಂದು ದೊಡ್ಡ ವೈಡ್ ಆಂಗಲ್ ಕ್ಯಾಮ್ರಾ ತರ ಕಾಣಿಸುತ್ತೆ. ಇವುಗಳಿಗೆ ಯಾವಾಗ್ಲೂ ಭಯ ಜಾಸ್ತಿ. ಎಲ್ಲಾದ್ರೂ ಹುಲಿ ಸಿಂಹ ಬರ್ತಾ ಇದೆಯಾ ಅಂತ ನೋಡೋಕೆ ಈ ಪ್ಯಾರಾನಾಮಿಕ್ ವ್ಯೂಸ್ ಸಹಾಯವಾಗುತ್ತೆ. ಅದಕ್ಕಾಗಿಯೇ ಸೈಡ್ ಇಂದ ಸಡನ್ ಆಗಿ ಏನಾದ್ರೂ ಬಂದ್ರೆ ಕುದುರೆಗಳು ಬೇಗ ಭಯ ಪಡುತ್ತವೆ. ನಂಬರ್ 8 ಕ್ಯಾಟ್. ಬೆಕ್ಕುಗಳಿಗೆ ಹಗಲಿಗಿಂತ ರಾತ್ರಿನೇ ಫೇವರೇಟ್. ಯಾಕೆಂದ್ರೆ ಇವುಗಳ ಕಣ್ಣಲ್ಲಿ ಒಂದು ಸ್ಪೆಷಲ್ ರಿಫ್ಲೆಕ್ಟಿವ್ ಲೇಯರ್ ಇರುತ್ತೆ. ಕತ್ತಲೆಯಲ್ಲಿ ಲೈಟ್ ಬಿದ್ದಾಗ ಬೆಕ್ಕಿನ ಕಣ್ಣುಗಳು ಹೊಳೆಯೋದನ್ನ ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ. ಸೊ ಇದಕ್ಕೆ ಮೇನ್ ಕಾರಣ ಈ ರಿಫ್ಲೆಕ್ಟಿವ್ ಲೇಯರ್. ಬೆಕ್ಕುಗಳಿಗೆ ಕತ್ತಲಿನಲ್ಲಿ ನಮಗಿಂತ 6 ಪಟ್ಟು ಜಾಸ್ತಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆದ್ರೆ ಇವುಗಳಿಗೆ ಕಲರ್ಸ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಅವುಗಳಿಗೆ ಈ ಪ್ರಪಂಚ ಬರೀ ಬ್ಲೂ ಅಂಡ್ ಗ್ರೇ ಬಣ್ಣದಲ್ಲಿ ಮಾತ್ರ ಕಾಣಿಸುತ್ತೆ. ನಮಗೆ ರಾತ್ರಿ ಅಂದ್ರೇನೆ ಕತ್ತಲು, ಆದ್ರೆ ಬೆಕ್ಕಿಗೆ ರಾತ್ರಿ ಅಂದ್ರೆ ಆಲ್ಮೋಸ್ಟ್ ಹಗಲಿನಷ್ಟೇ ಬ್ರೈಟ್ ಆಗಿರುತ್ತೆ. ಅದಕ್ಕಾಗಿಯೇ ಬೆಕ್ಕುಗಳು ಕತ್ತಲಿನಲ್ಲೂ ಕೂಡ ಇಲಿಗಳನ್ನ ಪರ್ಫೆಕ್ಟ್ ಆಗಿ ಬೇಟೆಯಾಡುತ್ತವೆ. ನಂಬರ್ 7 ಡಾಗ್. ತುಂಬಾ ಜನ ನಾಯಿಗಳಿಗೆ ಬರೀ ಬ್ಲಾಕ್ ಅಂಡ್ ವೈಟ್ ಮಾತ್ರವೇ ಕಾಣಿಸುತ್ತೆ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ಅದು ಸುಳ್ಳು. ನಾಯಿಗಳಿಗೆ ಕಲರ್ ಕಾಣಿಸುತ್ತೆ, ಆದ್ರೆ ನಮಗಿರುವಷ್ಟು ಕಲರ್ ರೇಂಜ್ ಇರಲ್ಲ. ಇವುಗಳಿಗೆ ಪ್ರಪಂಚದಲ್ಲಿರುವ ಬಹಳಷ್ಟು ವಸ್ತುಗಳು ಯೆಲ್ಲೋ ಅಂಡ್ ಬ್ಲೂ ಬಣ್ಣದಲ್ಲಿ ಕಾಣಿಸುತ್ತವೆ. ರೆಡ್ ಕಲರ್ ಈ ನಾಯಿಗಳಿಗೆ ಕಾಣಲ್ಲ, ಅದು ಗ್ರೇ ಅಥವಾ ಬ್ಲಾಕ್ ತರ ಕಾಣಿಸುತ್ತೆ. ಸೊ ನಾಯಿಗಳ ಸ್ಪೆಷಾಲಿಟಿ ಏನು ಅಂದ್ರೆ ಅವು ಕಣ್ಣಿಗಿಂತ ಮೂಗನ್ನ ಜಾಸ್ತಿ ನಂಬುತ್ತವೆ. ಇವುಗಳಿಗೆ ದೃಷ್ಟಿ ಸ್ವಲ್ಪ ಮಂದ ಇದ್ರೂ ಮೂವ್ಮೆಂಟ್ ಮತ್ತು ವಾಸನೆಯಿಂದಲೇ ಇವು ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳುತ್ತವೆ. ಇವುಗಳಿಗೆ ಈ ಪ್ರಪಂಚ ಕಲರ್ಫುಲ್ ಪೇಂಟಿಂಗ್ ತರ ಅಲ್ಲ, ಬದಲಾಗಿ ಒಂದು ಸೆಂಟ್ ಮ್ಯಾಪ್ ತರ ಅಂದ್ರೆ ವಾಸನೆಯ ನಕ್ಷೆ ತರ ಇರುತ್ತೆ. ನಂಬರ್ 6 ಬೀಸ್ ಅಂದ್ರೆ ಜೇನುನೊಣ. ಇವು ನೋಡುವ ಪ್ರಪಂಚವನ್ನ ನಮಗೆ ಊಹೆ ಕೂಡ ಮಾಡಿಕೊಳ್ಳೋಕಾಗಲ್ಲ. ಯಾಕೆಂದ್ರೆ ಇವುಗಳಿಗೆ ಅಲ್ಟ್ರಾ ವೈಲೆಟ್ ಲೈಟ್ ಕಾಣಿಸುತ್ತೆ. ನಮಗೆ ಸಿಂಪಲ್ ಆಗಿ ಹಳದಿ ಬಣ್ಣದಲ್ಲಿ ಕಾಣುವ ಹೂವು ಈ ಜೇನುನೊಣಗಳಿಗೆ ಬೇರೆ ತರಾನೇ ಕಾಣಿಸುತ್ತೆ. ಹೂವಿನ ಮೇಲೆ ಪ್ರಕೃತಿ ಸೀಕ್ರೆಟ್ ಆಗಿ ಪೇಂಟಿಂಗ್ ಮಾಡಿಟ್ಟಿರುವ ಹಾಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇವುಗಳಿಗೆ ಕಾಣಿಸುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಒಂಥರ ಏರ್ಪೋರ್ಟ್ ರನ್ವೇ ತರ ಇಲ್ಲಿಗೆ ಬನ್ನಿ, ಇಲ್ಲೇ ಜೇನುತುಪ್ಪ ಇದೆ ಅಂತ ಹೂವುಗಳು ಸಿಗ್ನಲ್ ಕೊಡೋದು ಇವುಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮಗೆ ಸುಂದರವಾಗಿ ಕಾಣುವ ಗಾರ್ಡನ್ ಇವುಗಳಿಗೆ ಒಂದು ಗ್ಲೋಯಿಂಗ್ ರನ್ವೇ ಸಿಸ್ಟಮ್ ತರ ಕಾಣಿಸುತ್ತಂತೆ. ನಂಬರ್ 5 ಸ್ನೇಕ್. ಕೆಲವು ಹಾವುಗಳಿಗೆ, ಉದಾಹರಣೆಗೆ ಹೆಬ್ಬಾವುಗಳು ಅಥವಾ ವೈಪರ್ಸ್ ಗಳಿಗೆ ಕಣ್ಣುಗಳು ಕಾಣದಿದ್ರೂ ಬೇಟೆ ಆಡಬಲ್ಲವು. ಯಾಕೆಂದ್ರೆ ಅವು ಬೆಳಕನ್ನ ನೋಡಲ್ಲ, ಅವು ಶಾಖ ಅಂದ್ರೆ ಹೀಟ್ ಅನ್ನ ನೋಡುತ್ತವೆ. ಅವುಗಳ ಮುಖದ ಮೇಲೆ ಸ್ಪೆಷಲ್ ಇನ್ಫ್ರಾರೆಡ್ ಸೆನ್ಸಾರ್ ಗಳಿರುತ್ತವೆ. ಸೊ ಕತ್ತಲಿನಲ್ಲಿ ಬಿಸಿ ರಕ್ತದ ಪ್ರಾಣಿ ಬಂದ್ರೆ ಅದು ಹಾವಿನ ಕಣ್ಣಿಗೆ ಥರ್ಮಲ್ ಕ್ಯಾಮ್ರಾದಲ್ಲಿ ನೋಡಿದ ಹಾಗೆ ಕೆಂಪು ಅಥವಾ ಹಳದಿ ಬಣ್ಣದಲ್ಲಿ ಗ್ಲೋ ಆಗೋಕೆ ಶುರುವಾಗುತ್ತೆ. ಸುತ್ತಮುತ್ತ ಎಷ್ಟೇ ಕತ್ತಲಿದ್ರೂ ಆ ಪ್ರಾಣಿಯ ದೇಹದ ಬಿಸಿನೇ ಅದಕ್ಕೆ ಲೈಟ್ ತರ ಕಾಣಿಸುತ್ತೆ. ಸೊ ಹಾವಿನಿಂದ ಕತ್ತಲಲ್ಲಿ ತಪ್ಪಿಸಿಕೊಳ್ಳೋದು ಕಷ್ಟ ಅಲ್ಲ, ಇಂಪಾಸಿಬಲ್ ಅಂತ ಹೇಳ್ಬೋದು.
ನಂಬರ್ 4 ಶಾರ್ಕ್. ಈ ಶಾರ್ಕ್ ನ ದೃಷ್ಟಿ ಒಂಥರ ಸೈಫೈ ಸಿನಿಮಾ ಇದ್ದ ಹಾಗೆ. ಇದಕ್ಕೆ ಮಾಮೂಲಿ ಕಣ್ಣುಗಳಿವೆ, ಜೊತೆಗೆ ಇದಕ್ಕೆ ಇನ್ನೊಂದು ಸೂಪರ್ ಪವರ್ ಕೂಡ ಇದೆ, ಅದೇ ಎಲೆಕ್ಟ್ರೋ ರಿಸೆಪ್ಷನ್. ಪ್ರತಿಯೊಂದು ಜೀವಿಯ ಸ್ನಾಯುಗಳು ಕೆಲಸ ಮಾಡುವಾಗ ಅಥವಾ ಹೃದಯ ಬಡಿದುಕೊಳ್ಳುವಾಗ ಒಂದು ಸಣ್ಣ ಪ್ರಮಾಣದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಶಾರ್ಕ್ ಅದನ್ನು ಕೂಡ ಫೀಲ್ ಮಾಡಬಲ್ಲದು. ಒಂದು ಮೀನು ಮರಳಿನಲ್ಲಿ ಬಚ್ಚಿಟ್ಕೊಂಡಾಗ ಅದರಲ್ಲಿರುವ ನೀರು ಎಷ್ಟೇ ಗಲೀಜಾಗಿದ್ರು ಶಾರ್ಕ್ಗೆ ಆ ಮೀನಿರುವ ಜಾಗ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ತರ ಮೈಂಡ್ ಅಲ್ಲಿ ಲೈಟ್ ಅಪ್ ಆಗುತ್ತೆ. ಸೊ ಇದು ಪ್ರಪಂಚವನ್ನ ಬರೀ ನೋಡಲ್ಲ, ಆ ಪ್ರಪಂಚವನ್ನ ಎಲೆಕ್ಟ್ರಿಕಲಿ ಫೀಲ್ ಆಗುತ್ತೆ. ವಾವ್, ಅದ್ಭುತ ಅಲ್ವಾ? ನಂಬರ್ 3 ಈಗಲ್. ಈ ಹದ್ದಿನ ಕಣ್ಣುಗಳು ಮಾಮೂಲಿಯಾಗಿರಲ್ಲ. ಇದರ ದೃಷ್ಟಿ ಮನುಷ್ಯರಿಗಿಂತ 5 ಪಟ್ಟು ಶಾರ್ಪ್ ಆಗಿರುತ್ತೆ. ನಾವು ಬೈನಾಕುಲರ್ ಹಾಕೊಂಡು ನೋಡಿದ್ರೆ ಹೇಗ್ ಕಾಣಿಸುತ್ತೋ ಇವುಗಳಿಗೆ ನ್ಯಾಚುರಲ್ ಆಗಿಯೇ ಆ ರೀತಿ ಕಾಣಿಸುತ್ತೆ. ಸಾವಿರಾರು ಅಡಿ ಎತ್ತರದಲ್ಲಿ ಹಾರಾಡ್ತಾ ಇದ್ರು ನೆಲದ ಮೇಲೆ ಓಡಾಡುವ ಸಣ್ಣ ಇಲಿ ಅಥವಾ ಮೊಲ ಇದಕ್ಕೆ ಹೈ ರೆಸಲ್ಯೂಷನ್ ಅಲ್ಲಿ ಕಾಣಿಸುತ್ತೆ. ನಮ್ಗೆ ದೂರದಲ್ಲಿರುವ ಬೆಟ್ಟ ಬರೀ ಹಸಿರಾಗಿ ಕಾಣಿಸುತ್ತೆ, ಆದ್ರೆ ಹದ್ದುಗಳಿಗೆ ಆ ಬೆಟ್ಟದ ಮೇಲಿರುವ ಪ್ರತಿಯೊಂದು ಮರ, ಎಲೆ ಮತ್ತು ಅಲ್ಲಿರುವ ಪ್ರಾಣಿ ಎಲ್ಲವೂ ಕೂಡ ಜೂಮ್ ಮಾಡಿ ನೋಡಿದ ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸುತ್ತವೆ. ನಿಜ ಹೇಳ್ಬೇಕು ಅಂದ್ರೆ ಇವುಗಳ ಕಣ್ಣುಗಳು ಪ್ರಪಂಚದ 7 ಅದ್ಭುತಗಳಿಗಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನಂಬರ್ 2 ಆಕ್ಟೋಪಸ್. ನೀರಿನ ಆಳದಲ್ಲಿ ಬೆಳಕು ತುಂಬಾ ವಿಚಿತ್ರವಾಗಿ ಆಕ್ಟ್ ಮಾಡುತ್ತೆ, ಆದ್ರೆ ಈ ಆಕ್ಟೋಪಸ್ ಕಣ್ಣುಗಳು ಪೋಲರೈಸ್ಡ್ ಲೈಟ್ ಅನ್ನ ನೋಡಬಲ್ಲವು. ಸೊ ಇದನ್ನ ನಮಗೆ ಅರ್ಥ ಮಾಡಿಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀರಿನಲ್ಲಿ ಯಾವ್ದಾದ್ರು ಪ್ರಾಣಿ ಬಣ್ಣ ಬದಲಾಯಿಸಿಕೊಂಡು ಅಥವಾ ಕಲ್ಲು ಬಂಡೆಗಳ ಮಧ್ಯೆ ಅವಿತುಕೊಂಡಿದ್ರೆ ನಮಗೆ ಅದು ಕಾಣಲ್ಲ, ಆದ್ರೆ ಆಕ್ಟೋಪಸ್ಗೆ ಅಲ್ಲಿರುವ ಕಾಂಟ್ರಾಸ್ಟ್ ಮತ್ತು ನೆರಳು ಕ್ಲಿಯರ್ ಆಗಿ ಎದ್ದು ಕಾಣುತ್ತೆ. ಅದು ಎಷ್ಟೇ ಕತ್ತಲಿದ್ರು ಎಲ್ಲೇ ಬಚ್ಚಿಟ್ಟುಕೊಂಡ್ರು ಕೂಡ ಆಕ್ಟೋಪಸ್ ಕಣ್ಣಿನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಇನ್ನು ಫೈನಲ್ ಆಗಿ ನಂಬರ್ 1 ಮ್ಯಾಂಟಿಸ್ ಶ್ರಿಂಪ್. ಇದು ಪ್ರಾಣಿ ಪ್ರಪಂಚದ ವಿಸ್ಮಯ ಅಂದ್ರೂ ಕೂಡ ತಪ್ಪಾಗಲ್ಲ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಕಾಂಪ್ಲೆಕ್ಸ್ ಆಗಿರುವ ಕಣ್ಣು ಇರೋದು ಈ ಸಣ್ಣ ಜೀವಿಗೆ ಮಾತ್ರ. ಮನುಷ್ಯರಿಗೆ RGB ಕಲರ್ಸ್ ಅಂದ್ರೆ ಕೆಂಪು, ಹಸಿರು, ನೀಲಿ ಎಂಬ 3 ಬಣ್ಣದ ರಿಸೆಪ್ಟರ್ಸ್ ಇದ್ರೆ ಇದಕ್ಕೆ ಬರೋಬ್ಬರಿ 12ರಿಂದ 16 ರಿಸೆಪ್ಟರ್ಸ್ ಇವೆ. ಅಂದ್ರೆ ಇದಕ್ಕೆ ನಾವು ಊಹೆ ಕೂಡ ಮಾಡಿಕೊಳ್ಳೋಕಾಗದ ಬಣ್ಣಗಳು ಕಾಣಿಸುತ್ತವೆ. ಅಲ್ಟ್ರಾ ವೈಲೆಟ್ ರೇ, ಪೋಲರೈಸ್ಡ್ ಲೈಟ್ ಮತ್ತು ಇನ್ನೂ ಎಷ್ಟೋ ಸ್ಪೆಕ್ಟ್ರಮ್ಗಳು ಇದಕ್ಕೆ ಕಾಣಿಸುತ್ತವೆ. ನಮ್ಗೆ ಕಾಮನ್ ಬಿಲ್ಲು 7 ಬಣ್ಣಗಳಲ್ಲಿ ಕಂಡ್ರೆ ಇದಕ್ಕೆ ಅದು 100 ಬಣ್ಣದ ಸ್ಫೋಟದಂತೆ ಕಾಣಿಸಬಹುದು. ಸೊ ಈ ಪ್ರಪಂಚ ಮ್ಯಾಂಟಿಸ್ ಶ್ರಿಂಪ್ ಗೆ ಕಾಣಿಸೋ ತರ ಬಹುಶಃ ನಾವು ಯಾವತ್ತೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋಕೆ ಸಾಧ್ಯವೇ ಇಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇಲ್ಲಿಯವರೆಗೆ ನಾವು ನೋಡಿದ್ದು ಮಾತ್ರವೇ ರಿಯಾಲಿಟಿ ಅಂತ ಅನ್ಕೊಂಡಿದ್ವಿ, ಆದ್ರೆ ನೇಚರ್ ಪ್ರತಿಯೊಂದು ಜೀವಿಗೆ ಅದರ ಬದುಕಿಗೆ ಬೇಕಾಗಿರುವ ಒಂದು ಸ್ಪೆಷಲ್ ಲೆನ್ಸ್ ಅನ್ನ ಕೊಟ್ಟಿದೆ. ಒಂದು ಜೀವಿಗೆ ಹೀಟ್ ಕಂಡ್ರೆ ಇನ್ನೊಂದು ಜೀವಿಗೆ ಮೂವ್ಮೆಂಟ್, ಮತ್ತೊಂದು ಜೀವಿಗೆ ಎಲೆಕ್ಟ್ರಿಸಿಟಿ ಇದೆ. ಸೊ ಈ ಪ್ರಪಂಚ ನಮಗೆ ಕಾಣೋದಕ್ಕಿಂತ ಎಷ್ಟೋ ವಿಶಾಲವಾಗಿದೆ ಮತ್ತು ಕಲರ್ಫುಲ್ ಆಗಿದೆ. ಹಾಗಾದ್ರೆ ನಿಮಗೆ ಯಾವ ಪ್ರಾಣಿಯ ವಿಷನ್ ಸೂಪರ್ ಅನಿಸ್ತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಅಂಡ್ ಇಂತಹ ವಿಡಿಯೋಗಳನ್ನ ಮಿಸ್ ಆಗಬಾರ್ದು ಅನ್ಕೊಂಡ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.